ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ಲಾಗಿ ದೋಸೆ ಮಾಡೋ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಏನಂತಂದರೆ ಕಾಮನ್ನಾಗಿ ಉದ್ದಿನಬೇಳೆ ಎಲ್ಲ ಹಾಕಿ ದೋಸೆನ ಮಾಡ್ತೀವಿ. ಬಟ್ ಸಬ್ಬಕ್ಕಿ ಹಾಕಿ ಮಾಡೋದು ನಾನು ಮಾಡ್ತಿರೋದು. ಬಟ್ ನಾನೆಲ್ಲೂ ರೆಸಿಪಿನ ನೋಡಿಲ್ಲ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು 2 ಲೋಟ ಅಕ್ಕಿನ ತೊಗೊಂಡು, 1 ಲೋಟ ಸಬ್ಬಕ್ಕಿನ ತೊಗೊಂಡು, ಒಂದು ಅರ್ಧ ಲೋಟ ಕಡಲೆಬೇಳೆ, ಒಂದು ಅರ್ಧ ಲೋಟ ಮೆಂತೆ, ಹಾಗೆ ಒಂದು ಅರ್ಧ ಲೋಟ ತೊಗರಿಬೇಳೆನ ಹಾಕಿ ನೀಟಾಗಿ ಒಂದು 2-3 ಸಲ ತೊಳೆದು ನೆನೆ ಹಾಕಬೇಕು. ನಾವು ಬೆಳಗ್ಗೆ ದೋಸೆ ಮಾಡ್ತೀವಿ ಅಂತ ಅಂದರೆ ಸುಮಾರು ಒಂದು 12 ಗಂಟೆಗೆ ನೆನೆ ಹಾಕಬೇಕು. ಚೆನ್ನಾಗಿ ನೆಂದ್ರೇ ಸಬ್ಬಕ್ಕಿ ಚೆನ್ನಾಗಿ ದೋಸೆ ಬರೋದು, ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ. ನಾನು 12 ಗಂಟೆಗೆ ನೆನೆ ಹಾಕಿದ್ರೆ ಸಂಜೆ 6 ಗಂಟೆಗೆ ಇದನ್ನು ರುಬ್ತೀನಿ. ಸೊ ಇಲ್ಲಿ ಚೆನ್ನಾಗಿ ನೆಂದಿದೆ ನೋಡ್ಬೋದು. ಸಬ್ಬಕ್ಕಿ ಹಿಂಗೆ ಕೈಯಲ್ಲಿ ಹಿಚ್ಕಿದ್ರೆ ಅದು ಪೂರ್ತಿ ಮುದ್ದೆ ಥರ ಆಗಬೇಕು, ಆ ಥರ ನೆಂದಿರಬೇಕು. ಇಲ್ಲಿ ನಾನು ಚೆನ್ನಾಗಿ ನೆಂದಾಗಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಹೇಗೆ ದೋಸೆ ಅದಕ್ಕೆ ರುಬ್ಕೊಳ್ತೀವಿ ಹಾಗೇ ದೋಸೆ ಅದಕ್ಕೆ ರುಬ್ಕೋಬೇಕು. ನಾನಿಲ್ಲಿ ಪೂರ್ತಿ ದೋಸೆ ಅದಕ್ಕೇ ಕಲಿಸ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದು ಯಾವುದೇ ತರಹದ ನೀರು ಎಲ್ಲ ಹಾಕೋದಿಲ್ಲ. ಇವಾಗಲೇ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಕಲಿಸ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟಿದ್ರೆ ಆಯಿತು. ಬೆಳಗ್ಗೆ ಅಷ್ಟರಲ್ಲಿ ಈ ಥರ ನೆಂದಿರುತ್ತೆ, ಚೆನ್ನಾಗಿ ನೆಂದಿರುತ್ತೆ. ಉದ್ದಿನಬೇಳೆ ಹಾಕಲಿಲ್ಲ ಅಂತಂದರೆ ದೋಸೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಉದ್ದಿನಬೇಳೆ ಇಲ್ಲ ಅಂತಂದ್ರೂ ಸಬ್ಬಕ್ಕಿ ಒಂದಿದ್ರೆ ಸಾಕು, ಇಷ್ಟು ಚೆನ್ನಾಗಿ ದೋಸೆ ಇಟ್ಟು ಉಬ್ಬಿ ಬರುತ್ತೆ. ಹಾಗೆ ದೋಸೆ ಕೂಡ ಅಷ್ಟೇ ಚೆನ್ನಾಗುತ್ತೆ. ನಾನಿಲ್ಲಿ ಯಾವುದೇ ತರಹದ ಸೋಡಾ ಏನು ಯೂಸ್ ಮಾಡ್ತಿಲ್ಲ. ನೀವೇ ನೋಡಿರುವಂತೆ ಎಷ್ಟು ಚೆನ್ನಾಗಿ ದೋಸೆ ಸ್ಮೂತಾಗಿ ಬರುತ್ತೆ ಅಂತ. ನಾನು ಇಲ್ಲಿ ಬೆಳಗ್ಗೆ ಎದ್ದು 2-3 ಸ್ಪೂನ್ನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಚಟ್ನಿ ಮಾಡ್ಕೊಳ್ಳೋವಷ್ಟರಲ್ಲಿ ಚೆನ್ನಾಗಿ ಅದು ಉಪ್ಪು ಎಲ್ಲ ನೆನಿಲಿ ಅಂತ ಅಷ್ಟೇ. ಉಪ್ಪು ದೋಸೆ ಹಿಟ್ಟು ಎಲ್ಲ ಹದವಾಗಿ ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ನಾನು ನಿಮಗೊಂದು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಒಂದು ಟೊಮೊಟೊ ಚಟ್ನಿನ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಚಿಟಪಟ ಅಂತ ಸಿಡಿತಾ ಇರಬೇಕು, ಅಷ್ಟೋವರೆಗೂ ಹುರ್ಕೊಳ್ಳಿ. ತುಂಬ ಜಾಸ್ತಿನೂ ಕೂಡ ಹುರ್ಕೋಬೇಡಿ. ಜಾಸ್ತಿ ಹುರ್ಕೊಂಡ್ರೆ ಕಹಿ ಫ್ಲೇವರ್ ಆಗಿಬಿಡುತ್ತೆ, ಹಾಗೆ ಒತ್ತೋಗಿರೋ ಫ್ಲೇವರ್ ಬಂದುಬಿಡುತ್ತೆ. ಸ್ವಲ್ಪ ಕೆಂಪಗಾಗೋವಷ್ಟು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋವರೆಗೂ ಬಿಟ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿಲಿ ಒಂದು ಅರ್ಧ ಲೋಟದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ದಪ್ಪದಾಗಿ ಹೆಚ್ಚಿರೋ ಈರುಳ್ಳಿ, ನಿಮಗೆ ಎಷ್ಟು ಚಟ್ನಿ ಕ್ವಾಂಟಿಟಿಲಿ ಬೇಕೋ ಅಷ್ಟು ಈರುಳ್ಳಿನ ಹಾಕ್ಕೊಳ್ಳಿ. ನಾನು ಒಂದು 5 ಟೊಮೊಟೊ ತೊಗೊಂಡಿದ್ರೆ ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ. ಎರಡನ್ನೂ ದಪ್ಪದಾಗಿ ಹೆಚ್ಕೊಂಡು ಹಾಗೆ ಒಂದು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಲಿ. ಇಲ್ಲಿ ಮೆತ್ತಗಾಗೆ ಬೆಂದಾಗಿದೆ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಇದು ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 2-3 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ, ಜೀರಿಗೆ, ಮೆಂತೆ ಏನೆಲ್ಲ ಹುರಿದಿಟ್ಕೊಂಡಿದ್ದೋ ಅದನ್ನು ಕೂಡ ಹಾಕಿ. ಹಾಗೆ ನೀವು ಬೇಕು ಅಂತಂದರೆ ಹುಣಸೆಹಣ್ಣು ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ಯಾಕಂದರೆ ಟೊಮೊಟೊ ಹುಳಿಯಾಗಿರುತ್ತೆ, ಬೇಡ. ನಾನಿಲ್ಲಿ ನೀರು ಏನು ಹಾಕ್ತೇನೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನೆಲ್ಲ ಇದಕ್ಕೊಂದು ಒಗ್ಗರಣೆನ ಕೊಟ್ಕೊಬೇಕು. ನೀವು ಹಾಗೆ ಹಸಿಯಾಗೂ ಕೂಡ ಇಟ್ಕೋಬೋದು. ಒಗ್ಗರಣೆ ಕೊಟ್ಟು ಇಟ್ಕೊಳೋದ್ರಿಂದ ಸ್ವಲ್ಪ ದಿನ ಚೆನ್ನಾಗಿ ಇರುತ್ತೆ, ಅಂದರೆ ಒಂದು ವಾರ 15 ದಿನ ಏನಾಗಲ್ಲ, ಆರಾಮಾಗಿರುತ್ತೆ. ಒಂದು ಬಾಣಲಿಲಿ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಹಾಗೆ ಕಡಲೆಬೇಳೆ, 1-2 ಒಣಮೆಣ್ಸಿನ್ಕಾಯಿ, ಹಾಗೆ ಹಿಂಗು. ಮೇಯ್ನ್ ಹಿಂಗೆ ಬೇಕಾಗಿರೋದು, ಹಿಂಗಿದ್ರೇ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಆ ಚಟ್ನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾವೇನು ರುಬ್ಬಿಟ್ಕೊಂಡಿದ್ದು ಆ ಟೊಮೊಟೊ ಪ್ಯೂರಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನಾಗುತ್ತೆ ಅಂದರೆ ಕುದಿಬೇಕಾದ್ರೆ ಹೊರಗಡೆ ತುಂಬ ಹಾರ್ತಾ ಇರುತ್ತೆ, ಹಾಗೆ ಕೈ ಮೇಲೆಲ್ಲ ಹಾರ್ತಾ ಇರುತ್ತೆ. ಯಾಕಂತಂದರೆ ನೀರಿನ ಅಂಶ ನಾವೇನು ಹಾಕಿರೋಲ್ವಲ್ಲ, ಬರೀ
ಎಣ್ಣೆನ ಹಾಕಿರ್ತೀವಲ್ಲ, ಹಾಗಾಗಿ ಇದು ಕುದಿಬೇಕಾದ್ರೆ ಆರುತ್ತೆ. ಸೊ ನಾವೇನು ಮಿಕ್ಸ್ ಮಾಡಿಬಿಟ್ಟು 1-2 ಸ್ಪೂನು ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿನೂ ಹಾಕಿ ಮಿಕ್ಸ್ ಮಾಡಿ, ನೀವು ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಬೋದು. ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಬೇಗ ಕ್ಲೋಸ್ ಮಾಡಿಬಿಡಿ. ನೀವು ಲಿಡ್ನ ಬೇಗ ಕ್ಲೋಸ್ ಮಾಡಲಿಲ್ಲ ಅಂದ್ಬಿಟ್ರೆ ಅದು ಕುದ್ದು ಎಲ್ಲ ಆಚೆ ಕಡೆ ಎಲ್ಲ ಹಾರಿಬಿಟ್ಟು ಗ್ಯಾಸ್ ಮೇಲೆಲ್ಲ ಹಾರಿ ನಿಮ್ಮ ಕೈ ಮೇಲೆಲ್ಲ ಹಾರಿ ತುಂಬ ಗಲೀಜಾಗೋಗ್ಬಿಡುತ್ತೆ. ಹಾಗಾಗಿ ಅದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಒಳಗಡೆನೇ ಚೆನ್ನಾಗಿ ಕುದೀತಾ ಇರುತ್ತೆ. ಆವಾಗ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರೆ ಮುಗೀತು. ಇಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಎಲ್ಲ ಮತ್ತೆ ಒರೆಸ್ಬೇಕು. ಈ ಗ್ಯಾಸ್ ಅಂತೂ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಎಷ್ಟು ಸಲ ಒರೆಸ್ತೀವಿ ಅಂದರೆ ಒಂದು 10 ಸಲ ಒರೆಸ್ತೀವೇನಪ್ಪ. ಒಗ್ಗರಣೆ ಮಾಡಿದಾಗಲೂ ಹಾರುತ್ತೆ, ಹಾಗೇನಾದರೂ ನಾವು ಸಾಂಬಾರಿಗೆ ಏನಾದರೂ ಕೂಗಿಸಿ ನೀರೇನಾದ್ರು ಜಾಸ್ತಿ ಆಗಿದ್ರೆ ಆವಾಗ್ಲೂ ಹಾರುತ್ತೆ. ಸೊ ಗ್ಯಾಸ್ ಒರೆಸೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಎಲ್ಲ ಹೆಣ್ಮಕ್ಳಿಗೂ ಸಮಸ್ಯೆ ಏನಂದರೆ ಗ್ಯಾಸ್ನ ಕ್ಲೀನ್ ಮಾಡೋದು. ಹೌದು ಅನ್ನೋದಾದರೆ ಎಲ್ಲ ಕಮೆಂಟ್ ಮಾಡಿ. ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಎಲ್ಲ ಚೆನ್ನಾಗಿ ಕುದ್ದು ಈಗ ಟೊಮೊಟೊ ಚಟ್ನಿ ರೆಡಿ ಆಗೋಯ್ತು. ಇಷ್ಟೇ, ಬೇಗ ಆಗೋಗ್ಬಿಡುತ್ತೆ. ನಾವು ದೋಸೆಗೆ ಆಲೂಗಡ್ಡೆ ಇಲ್ಲ ಅಥವಾ ಪಲ್ಯ ಮಾಡೋದಕ್ಕೇನು ತರಕಾರಿ ಇಲ್ಲ ಅಂತಂದಾಗ ಒಂದು ಪ್ಲೈನ್ ಚಟ್ನಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಟೊಮೊಟೊ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಅಂತೂ ನಾವು ದೋಸೆನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ತಿಂತಾಯಿದ್ರೆ ಯಾವ ಚಟ್ನಿನೂ ಬೇಡ, ಯಾವ ಪಲ್ಯನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ. ಹಾಗೆ ಇಲ್ಲಿ ಬಿಸಿಯಾದ ಸಬ್ಬಕ್ಕಿ ದೋಸೆ ಕೂಡ ರೆಡಿ ಆಯಿತು. ಈ ಸಬ್ಬಕ್ಕಿ ದೋಸೆ ರೆಸಿಪಿ ಬೇಕಾದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡ್ಬೋದು. ಹಾಗೆ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ, ಇವಾಗ ಒಂದು ಸ್ವಲ್ಪನೂ ಸಹ ಒರಟಾಗಿಲ್ಲ ದೋಸೆ, ಅಷ್ಟು ಚೆನ್ನಾಗಿದೆ. ಉದ್ದಿನಬೇಳೆ ಇಲ್ಲದೇನೂ ಕೂಡ ಈ ಥರ ಈಸಿಯಾಗಿ ದೋಸೆನ ಮಾಡ್ಬೋದು. ನೀವು ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ನಾವು ನೆನೆ ಹಾಕಿರ್ತೀವಿ, ನಾವು ರುಬ್ತೀವಲ್ಲ, ಆವಾಗಲೂ ಕೂಡ ದೋಸೆನ ಒಂದೊಂದು ಹಾಕ್ಕೋಬೋದು. ಬಟ್ ಆವಾಗ ಸ್ವಲ್ಪ ಒರಟಾಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ದೋಸೆ ಚೆನ್ನಾಗೇ ಬರುತ್ತೆ. ರುಚಿಯಾದ ಸಬ್ಬಕ್ಕಿ ದೋಸೆನೂ ಕೂಡ ರೆಡಿ ಆಯಿತು. ಹಾಗೆ ಹಾಗೆ ಟೊಮೊಟೊ ಚಟ್ನಿ ಕೂಡ ರೆಡಿ ಆಯಿತು. ಸೊ ಈ ರೆಸಿಪಿಗಳು ನಿಮಗೆ ಇಷ್ಟ ಆದಂತ ಅನಿಸುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಟೊಮೊಟೊ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು 1 ವಾರ 15 ದಿನ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ಈ ಚಟ್ನಿ ಅಂತೂ ಅನ್ನದ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಈ ಚಟ್ನಿ ಒಂದಿದ್ರೆ ಮನೆಯಲ್ಲಿ ಚಟ್ನಿ ಮಾಡೋ ಹಿಂಸೆನೇ ಇರೋದಿಲ್ಲ. ಏನಾದರೂ ಒಂದಿತ್ತು ಅಂದರೆ ಇದನ್ನು ಹಾಕಿ ಕೊಟ್ಬಿಟ್ಟು ಅನ್ನಕ್ಕೂ ಅಷ್ಟೇ ಸ್ವಲ್ಪ ಚಟ್ನಿನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಮುಗೀತು. ನಮ್ಮ ಮನೇಲಂತೂ ಈ ಚಟ್ನಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಟೊಮೊಟೊ ರೇಟ್ ಕಮ್ಮಿ ಇದ್ದಾಗ ಈ ಚಟ್ನಿನ ಮಾಡಿ ಆರಾಮಾಗೆ ಇಟ್ಕೋಬೋದು. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನ ಕಾಳುಗಳನ್ನು ಹಾಕಿದ್ದು ಶೇರ್ ಮಾಡಿದ್ದೆ. ಬಟ್ ಇವಾಗ ನೋಡಿ ಎಷ್ಟು ಉದ್ದ ಆಗಿದೆ ಅಂತ. ಅದಕ್ಕೆಲ್ಲ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೆ. ಅದರಲ್ಲೂ ಇವಾಗ ಬೇಸಿಗೆ ಇರೋದ್ರಿಂದ ಎಷ್ಟು ನೀರು ಬಿಟ್ರೂ ಸಾಕಾಗೋದಿಲ್ಲ, ಅಷ್ಟು ಬೇಗ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನಾನು ಡೈಲಿ 2 ಸಲ ನೀರು ಹಾಕ್ತಾನೆ ಇರ್ತೀನಿ. ಅಂದರೆ ಜಾಸ್ತಿ ನೀರನ್ನು ಬಿಡೋಂಗೂ ಇಲ್ಲ, ಸೊಪ್ಪಿಗೆ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ಒಂದೊಂದು ಸ್ವಲ್ಪನೇ ನಾನು 2 ಟೈಮ್ ಹಾಕ್ತಿದ್ದೀನಿ. ಇನ್ನೊಂದು ವಾರದಲ್ಲಿ ನನಗೆ ಸೊಪ್ಪು ಕೈಗೆ ಸಿಕ್ಬಿಡುತ್ತೆ. ಈ ಕಡೆ ನಾನು ಸಾಂಬಾರು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚಿಕ್ಕದಾಗಿ ಹುಟ್ತಾ ಇದೆ. ನಾನಿಲ್ಲಿ ಸಾಂಬಾರು ಸೊಪ್ಪನ್ನ ಚೆಲ್ಲಿರೋದು ನಮ್ಮ ಮನೇಲಿ ಗೊತ್ತಿರಲಿಲ್ಲ. ಹಾಗಾಗಿ ಅದ್ರ ಮೇಲೆಲ್ಲ ಜಾಸ್ತಿ ನೀರು ಬಿಟ್ಬಿಟ್ಟು ಅದೆಲ್ಲ ಹಾಳಾಗಿ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ನೋಡೋಣ ಅದು ಎಷ್ಟು ಚಿಗುರುತ್ತೆ ಅಂತ. ಅಜ್ಜಿ, ಚರ್ಮೂರಿಗೆ ಹಾಲು ಹಾಕಿದ್ರೆ ಚೆನ್ನಾಗಿರೋದು. ನೋಡಿ ಮಾಡ್ಕೊಡ್ತೀವಿ, ತಿನ್ನು. ಒಂದು 2 ತಿನ್ನು. ಈಗ ನೀನು ಚರ್ಮೂರಿಗೆ ಹಾಲು ಹಾಕಲ್ವಾ? ಮತ್ತು ನೀನು ಹೆಂಗೆ ಮಾಡ್ತೀಯ? ಹೆಂಗೆ ಹೇಳು, ರೆಸಿಪಿ ಹೇಳು. ಮತ್ತು ನಾವು ಹಂಗೆ ಹೊಡ್ಬಿಡಿ ಅಂತೀವಿ. ಬೆಳ್ಳುಳ್ಳಿ ಇರಿಕೊಳ್ಳೋದು, ಈರುಳ್ಳಿ ಹೆಚ್ಚಿಕೊಳ್ಳೋದು, ಒಗ್ಗರಣೆ ಮಾಡೋದು, ಒಗ್ಗರಣೆ ಒಳಗೆ ಸುಡೋದು, ಕೈ ಆಡೋದು. ಖಾರ ಪುಡಿ ಇಲ್ಲ, ಸಾಂಬಾರು ಪುಡಿ ಇಲ್ಲ ಅದಕ್ಕೆ. ನೀನು ಹಾಲು ಹಾಕಲ್ವ ಹಂಗಾರೆ? ಇಲ್ಲ ಮತ್ತೆ ನಮ್ಮಲ್ಲಿ ತಿಂದಿ ಹಾಲು ಹಾಕಿರೋ ಚರ್ಮುರಿಯ ಏನು ತಿಂದಿಲ್ಲ, ಯಾರಿಗೆ ಗೊತ್ತು. ನಾವು ಅವೆಲ್ಲ ಹಾಕಿ ಲಾಸ್ಟಿಗೆ 1 ಲೋಟ ಹಾಲು ಹಾಕಿ ಎಲ್ಲ ಮಿಕ್ಸ್
ಹಾಗೆ ಊರಿಂದ ಅಜ್ಜಿ ಕೂಡ ಬಂದಿದ್ದರು. ಅವರನ್ನು ಕೂಡ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ತಮಾಷೆ ಮಾಡಿಕೊಂಡು ಮನೆಗೆ ಬಂದೆ. ಹಾಗೆ ಎಳ್ನೀರೆಲ್ಲ ತಂದಿಟ್ಟಿದ್ರು. ನಮ್ಮ ಮನೇಲಿ ಬೇಸಿಗೆ ಅಲ್ವಾ, ಇವಾಗ ಎಳ್ನೀರಂತೂ ತಂದಿಡ್ತಾರೆ. ತರಲಿಲ್ಲ ಅಂತಂದರೂ ಬೈದುನಾರು ತರಿಸ್ಕೊಳ್ತೀವಿ, ಇಲ್ಲ ಅಂತಂದರೆ ಆಗೋದಿಲ್ಲ. ಅಷ್ಟು ಬಿಸಿಲಿದೆ. ಯಾಕಂತ ಅಂದರೆ ನಮ್ಮೂರಲ್ಲಿ ಗುಡ್ಡ ಹತ್ರ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಬಿಸಿಲಲ್ಲಿ ಗುಡ್ಡ ಕಾಯ್ದು ಬಿಡುತ್ತೆ. ಆಮೇಲೆ ಸಂಜೆ ಆಯಿತು ಅಂದರೆ ಮುಗೀತು. ಎಷ್ಟು ಬಿಸಿಲುದು ಕಾವು ಹೊರಡಿತಾ ಇರುತ್ತೆ ಅಂತಂದರೆ ನಮಗೆ ಮನೆ ಒಳಗಡೆ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು ಬರ್ತಾ ಇರುತ್ತೆ. ಹಾಗಾಗಿ ಎಳ್ನೀರಂತೂ ಇರಲೇಬೇಕು. ಡೈಲಿ ಒಂದಂತೂ ನಾನು ಬೈದಾರು ಜಗಳ ಮಾಡಾರು ತರಿಸ್ಕೊಂಡು ಕುಡಿದ್ಬಿಡ್ತೀನಿ, ಇಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ. ಹಾಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಳ್ನೀರು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ನಾವು ಅದು ಇದು ತಿನ್ನೋದಕ್ಕಿಂತ ಹೊರಗಡೆ ಈ ಬೇಸಿಗೆ ಟೈಮಲ್ಲಿ ಒಂದಾರು ಎಳ್ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಡೈಲಿ ಕುಡಿಯೋಕ್ಕಾಗಲಿಲ್ಲ ಅಂತಂದರೂ ವಾರದಲ್ಲಿ 1-3 ಸಲನಾದರೂ ಎಳ್ನೀರನ್ನ ಕುಡೀರಿ. ಎಳ್ನೀರು ಯಾಕಂತಂದರೆ ಬಾಡಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.